ಪೊಂಗಲ್ ರೆಸಿಪಿ ದೇವರ ನೆನೆಯುತ್ತಾ ಈ ವ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಎಲ್ಲರಿಗೂ ಸ್ವಾಗತ. ಎಲ್ಲರ ಮನೆಗೂ ಸಂಕ್ರಾಂತಿ ಹಬ್ಬಕ್ಕೆ ಪೊಂಗಲ್ ಮಾಡ್ತಾರೆ. ನಮ್ಮ ಮನೆಯಲ್ಲಿ ನಾವು ಅಕೇಶ್ನಲ್ ಆಗಿ ಪೊಂಗಲ್ ಮಾಡ್ತಾಯಿವಿ. ಹಾಗೆಯೇ ಸಂಕ್ರಾಂತಿ ಹಬ್ಬಕ್ಕೂ ಪೊಂಗಲ್ ಮಾಡ್ತೀವಿ. ನಮ್ಮ ಮನೆಯಲ್ಲಿ ಹೇಗೆ ಪೊಂಗಲ್ ಮಾಡ್ತಾರೆ ಅದರ ರೆಸಿಪಿ ಏನು ಅಂತಂದು ನಾನು ಇಲ್ಲಿ ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ. ನಾನು ಇಲ್ಲಿ ಸಕ್ಕರೆ ಖಾರ ಪೊಂಗಲ್ ಹಾಗೆ ಸ್ವೀಟ್ ಪೊಂಗಲ್ ಎರಡೂ ಮಾಡ್ತಿರೋದ್ರಿಂದ ನಾನು 3 ಲೋಟ ಅಕ್ಕಿ 2 ಲೋಟ ಬೇಳೆ ಹಾಕಿದ್ದೀನಿ. ನೀವು ಬರೀ ಖಾರ ಪೊಂಗಲ್ ಮಾಡೋದಿತ್ತಂದರೆ 1 ಲೋಟ ಅಕ್ಕಿ ಹಾಗೆಯೇ 3/4 ಲೋಟ ಹೆಸರುಬೇಳೆ ತೊಗೊಳ್ಬೇಕು. 1 ಲೋಟ ಅಕ್ಕಿ ಹಾಗೆಯೇ 3/4 ಲೋಟ ಹೆಸರುಬೇಳೆ ಬರೀ ಖಾರ ಪೊಂಗಲ್ಗೆ. ಇದನ್ನು ಅಕ್ಕಿ ನೀಟಾಗಿ ಚೆನ್ನಾಗಿ ತೊಳೆದ್ಬಿಟ್ಟು ಕುಕ್ಕರಲ್ಲಿ ಬೇಯಿಸಿಟ್ಕೊಳ್ಳಿ. ನಂತರ ಒಗ್ಗರಣೆಗೆ ತುಪ್ಪ ಹಾಕ್ಕೊಳ್ಳಿ. ಹಾಗೆಯೇ ಸಾಸಿವೆ, ಜೀರಿಗೆ, ಕರಿಬೇವು ಈ ಥರ ಕಡಲೆಬೇಳೆ ಎಲ್ಲ ಬೇಡ, ಜಸ್ಟ್ 3 ಪದಾರ್ಥ ಹಾಕಿದರೆ ಸಾಕು. ಹಿಂಗನ್ನು ಹಾಕ್ಕೊಳ್ಳಿ. ಕಾಳು ಮೆಣಸು ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಬೇಕು. ಒಬ್ಬರೊಬ್ಬರು ಗೋಡಂಬಿ ಹಾಕ್ತಾರೆ, ಅದು ನಿಮ್ಮ ಇಷ್ಟ. ಗೋಡಂಬಿ ಹಾಕೋದಿದ್ರೆ ಹಾಕ್ಕೊಳ್ಳಿ ಪೊಂಗಲ್ಗೆ. ನಾನಿಲ್ಲಿ ಏನು ಹಾಕಿಲ್ಲ. ಹಸಿಮೆಣಸು ನಿಮಗೆಷ್ಟು ಖಾರ ಬೇಕೋ ಅಷ್ಟು ಹಸಿಮೆಣಸನ್ನ ಹಾಕ್ಕೊಳ್ಳಿ. ಅರಿಶಿಣ ಹಾಕ್ಕೊಳ್ಳಿ. ಗೋಡಂಬಿ ಏನಂದರೆ ಇವಾಗಲೇ ಹಾಕ್ಕೊಂಡು ಹುರ್ಕೊಳ್ಬೇಕಾಗತ್ತೆ. ಈ ಪುಡಿ ಏನಂತಂದರೆ ಧನಿಯಾ ಹಾಗೆಯೇ ನಕ್ಷತ್ರ ಮೊಗ್ಗು, ಚಕ್ಕೆ ಹಾಗೆಯೇ 4 ಲವಂಗ ಹುರಿದು ಪುಡಿ ಮಾಡಿಟ್ಕೊಂಡಿರೋದನ್ನು ಹಾಕ್ಕೊಳ್ಬೇಕು. ಚೆನ್ನಾಗಿ ಫ್ರೈ ಮಾಡಿ. ಇದು ಸ್ವಲ್ಪ ಬಿಸಿ ನೀರನ್ನ ಹಾಕಿ ಸ್ವಲ್ಪ ಕುದಿ ಬರಬೇಕು. ಆ ಕುದಿ ಬರೋ ತನಕನೂ ನೀವು ಬೇಯಿಸ್ಕೊಳ್ಬೇಕು. ಆನಂತರ ಉಪ್ಪು ಹಾಕಿ ಚೆನ್ನಾಗಿ ಕೈ ಕದಡಬೇಕು. ಆಮೇಲೆ ನೀವು ಸ್ವಲ್ಪ ನೀರು ಹಾಕ್ಬಿಟ್ಟು ಕುದಿಯೋಕ್ಕೆ ಬಿಡಬೇಕು. ಆನಂತರ ಬೇಯಿಸಿರುವಂತಹ ಹೆಸರುಬೇಳೆ ಮತ್ತು ಅನ್ನನ ಸ್ವಲ್ಪ ಗಂಜಿ ಥರ ಮಾಡ್ಕೊಂಬಿಟ್ಟು ಚೆನ್ನಾಗಿ ಸ್ಮ್ಯಾಶ್ ಮಾಡಿ ಅದನ್ನು ನೀವು ಕುದ್ದಿರುವಂತಹ ಮಿಶ್ರಣದ ನೀರಿಗೆ ಹಾಕಿ ಕದಡಬೇಕು. ಇಲ್ಲಿ ನೋಡಿ, ಅನ್ನ ಮೆತ್ತಗಾದಷ್ಟು ಪೊಂಗಲ್ ಚೆನ್ನಾಗಾಗುತ್ತೆ. ಇಲ್ಲ ಅಂತಂದರೆ ಅನ್ನ ಗಟ್ಟಿ ಬಂದ್ಬಿಡುತ್ತೆ. ಹಾಗಾಗಿ ಮುದ್ದೆ ಆದಷ್ಟು ಪೊಂಗಲ್ ಚೆನ್ನಾಗಿ ಬರೋದ್ರಿಂದ ಜಾಸ್ತಿ ನೀರು ಹಾಕಿ ಬೇಯಿಸಿ ನೀವು ಅನ್ನ ಮತ್ತು ಹೆಸರುಬೇಳೆನ. ಆನಂತರ ಒಣ ಕೊಬ್ಬರಿ ಹಾಕಿಬಿಟ್ಟು ನೀವು ಪೊಂಗಲ್ನ ಸವಿಬೋದು. ತುಂಬಾ ರುಚಿಯಾಗಿ ಬರುತ್ತೆ. ಬೇಳೆ ಎಷ್ಟು ಹಾಕ್ತಿರೋ ಅಷ್ಟು ರುಚಿಯಾಗಿ ಈ ಪೊಂಗಲ್ ಬರುತ್ತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.